ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಬಟ್ ಈಗ ಕಲಬುರಗಿಯ ಚಿತ್ತಾಪುರದ ಬಳಿಕ ಯಾದಗಿರಿ ಕೂಡ ಸದ್ದು ಮಾಡ್ತಾ ಇದೆ. ಕಾರಣ ಯಾದಗಿರಿಯಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನ ನಾಳೆ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಪ್ರಶ್ನೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಇವತ್ತು ಅನುಮತಿ ನೀಡುತ್ತಾ ಜಿಲ್ಲಾಡಳಿತ ಅಂತ ಕೆಂಭಾವಿ ಪಟ್ಟಣದಲ್ಲಿ ಪರೇಡ್ಗೆ ಸಿದ್ಧತೆಯನ್ನ ಆರ್ಎಸ್ಎಸ್ ಮಾಡಿಕೊಂಡಿದೆ. ಪಥಸಂಚಲನಕ್ಕೆ ಡಿಸಿ ಹರ್ಷಲ್ ಬೋಯರ್ ಅನುಮತಿಗೆ ಆರ್ಎಸ್ಎಸ್ ಕಾಯ್ತಾ ಇದೆ. ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ ಪಥಸಂಚಲನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದ್ದು ಪಥಸಂಚಲನಕ್ಕೆ ಈಗಾಗಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆರ್ಎಸ್ಎಸ್ ಅನುಮತಿ ಕೊಟ್ಟರೆ ಮಾತ್ರ ನಮಗೂ ಕೊಡಿ ಅಂತ ಡಿಎಸ್ಎಸ್ ಕೂಡ ಪಟ್ಟು ಹಿಡಿದಿದೆ ಅಂತೆ. ಅಂದರೆ ಒಂದು ಸಂಘಟನೆಯವರಿಗೆ ಕೊಟ್ಟರೆ, ಒಂದು ಸಂಘ ಪರಿವಾರಕ್ಕೆ ಕೊಟ್ಟರೆ ನಮಗೂ ಬೇಕು ಅನ್ನೋ ರೀತಿಯಲ್ಲಿ ಬೇರೆ ಸಂಘಟನೆಯವರು ಕೂಡ ಪಟ್ಟು ಹಿಡಿತಿದ್ದಾರೆ. ಕೆಂಭಾವಿ ಪಟ್ಟಣದಲ್ಲಿ ಈಗಾಗಲೇ ಕೇಸರಿಯ ಬಾವುಟ ರಾರಾಜಿಸ್ತಾ ಇದೆ. ಕೆಂಭಾವಿ ಪಟ್ಟಣದಲ್ಲಿ ಬ್ಯಾನರ್ಗಳು, ಬಂಟಿಂಗ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದ್ದು ಜಿಲ್ಲಾಡಳಿತದ ಆದೇಶಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಕಾಯ್ತಾ ಇದೆಯಂತೆ. ಡಿಸಿ ನಿರ್ಧಾರದ ಮೇಲೆ ಮುಂದಿನ ಹೆಜ್ಜೆ ಇಡೋದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ನಿರ್ಧಾರ ಮಾಡಿದೆ.